ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ಅಮೇಝಿಂಗ್ ಸೀನ್ ಆ್ಯಂಡ್ ಸೌಂಡ್ನ ಕೇಳಿಸ್ತೀನಿ. ದಯವಿಟ್ಟು ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ, ನೀವೇನಾದರೂ ಇದನ್ನು ಕಣ್ಮುಚ್ಕೊಂಡು ಕೇಳಿಸ್ಕೊಂಡಿದ್ರೆ ಎಷ್ಟು ಪೀಸ್ಫುಲ್ ಅನಿಸಿರುತ್ತೆ ಅಂದರೆ ನಿಮಗೆ ಐ ಕಾಂಟ್ ಇವನ್ ಇಮ್ಯಾಜಿನ್, ಯು ಕಾಂಟ್ ಇವನ್ ಟೆಲ್. ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ರೆ, ನಾವು ನನ್ನ ತಮ್ಮನ್ನ ಕಾಲೇಜಲ್ಲಿ ಬಿಟ್ಟು ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ. ಸೊ ಧರ್ಮಸ್ಥಳ ನೋಡಿಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸಕಲೇಶ್ಪುರ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ಧರ್ಮಸ್ಥಳ ಟು ಸಕಲೇಶ್ಪುರ ರೂಟ್ ಕೂಡ ಒಂದು ಸ್ವಲ್ಪ ಘಾಟ್ ರೋಡ್ ಇದ್ದಂಗಿದೆ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯು ಕ್ಯಾನ್ ಎಂಜಾಯ್ ದ ನೇಚರ್, ಲಿಟ್ರಲಿ ಯು ಕ್ಯಾನ್ ಎಂಜಾಯ್ ದ ನೇಚರ್. ಎಷ್ಟು ಬ್ಯೂಟಿಫುಲ್ ಅಂತಂದರೆ, ಮಾರ್ನಿಂಗ್ ಹೋಗೋವಾಗ ನಮಗೆ ಸನ್ರೈಸ್ ಆಗೋದನ್ನು ನೋಡಿದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ನಿಜವಾಗ್ಲೂ ನಾನು ಕ್ಯಾಪ್ಚರ್ ಮಾಡೋದನ್ನು ಮರ್ತೋದೆ. ಮತ್ತು ಇಲ್ಲೂ ಒಂದು ಕಡೆ ನಿಲ್ಲಿಸಿ, ಇದೆಲ್ಲ ವೆದರ್ ಚೆನ್ನಾಗಿದೆ, ಮತ್ತು ಅದೇನದು ಬೆಟ್ಟ ಗಿಡಗಳು, ಮತ್ತು ಇಲ್ಲೂ ಒಂಥರ ನೀರು ಅದೆಲ್ಲ ಬರ್ತಾ ಇದೆ. ಈ ಧರ್ಮಸ್ಥಳ ಸಕಲೇಶ್ಪುರ ಈ ಸೈಡ್ ಬಂದರೆ ಒಂದು ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂತಂದರೆ, ಈ ಬೆಟ್ಟಗಳ ಥರ ಇರುತ್ತಲ್ಲ, ಈ ಪ್ಲೇಸ್ಗಳಲ್ಲೆಲ್ಲ ನೀರು ಹರಿತಾ ಇರುತ್ತೆ. ಅದು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಅಂದರೆ, ಆ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಜಿಳ ಅಂತ ನಿಜವಾಗ್ಲೂ ಯು ಕ್ಯಾನ್ ಎಂಜಾಯ್. ಗೈಸ್, ಲುಕ್ ಅಟ್ ದ ಸನ್ರೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂಸ್ನ ಎಲ್ಲ ಎಂಜಾಯ್ ಮಾಡಿಕೊಂಡು ಸಕಲೇಶ್ಪುರದ ಒಳಗಡೆ ಹೋದ್ವಿ. ಅಲ್ಲಿ ಹೋಗಿ ಕಾಫಿ ಟೀ ಊಟ ಎಲ್ಲ ಮುಗಿಸ್ಕೊಂಡು ಮಂಜರಾಬಾದ್ ಫೋರ್ಟ್ ಕಡೆ ಹೊರಟ್ವಿ. ಅಯ್ಯೋ, ಇಷ್ಟು ಹೈಟ್ ಇದೆ, ಇದು ಹತ್ತಕ್ಕೆ ಆಗ್ತಾ ಇಲ್ಲ, ಆದ್ರೂ ಓಡ್ತಾ ಇದ್ವಿ. ಒಂದು ಸ್ವಲ್ಪ ಇಲ್ಲೂ ಕೂಡ ಮನೆ ಕಟ್ಕೊಂಡಿದ್ದಾರೆ ಗೈಸ್. ಅಯ್ಯೋ, ಹೆಂಗಿದೆ ಗೊತ್ತಾ, ಫುಲ್ ಟಾಪಲ್ಲಿ ಇದ್ದಂಗೆ ಮನೆ. ಹಾಗೆ ಈ ಥರ ಗುಡ್ಡ ಇರುತ್ತಲ್ಲ, ಇದ್ರ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ಆವಾಗ ನಂಗೆ ನೆನಪಾಗಿದ್ದು ಒಂದೇ, ಏನು ಗೊತ್ತಾ, ಅಕಸ್ಮಾತ್ ಮಳೆ ಜಾಸ್ತಿ ಆಗಿ ಕುಸಿತ ಆದರೆ ಏನು ಗತಿ, ಏನು ಪರಿಸ್ಥಿತಿ ಅಂತ. ಇದು ನಮ್ಮ ಹುಡುಗಿ ಗೈಸ್. ನಮ್ಮ ಫ್ಯಾಮಿಲಿಯವರೆಲ್ಲ ಹಿಂದ್ಗಡೆ ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ. ಹೇಳೋದೇ ಮರ್ತೋದೆ, ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಂಜರಾಬಾದ್ ಫೋರ್ಟ್ ಸಕಲೇಶ್ಪುರ. ಟ್ರಿಪ್ಸ್ ಹೋದಾಗ ಎಲ್ಲರಿಗಿಂತ ಮುಂಚೆ ಓಡೋದು ಏನೋ ಒಂಥರ ಖುಷಿ ಅಲ್ವಾ ಗೈಸ್. ಈ ಥರ ಮೆಟ್ಲಿದೆ, ಅಷ್ಟುದ್ದ ಇದೆ. ಲೆಟ್ಸ್ ಸಿ, ನಾವು ಇವಾಗ ತಾನೇ ಟಿಫನ್ ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ಊಟ ಖಾಲಿ ಇದ್ದಿದ್ರು, ಹೊಟ್ಟೆ ಖಾಲಿ ಇದ್ದಿದ್ರು ಹತ್ತು ಬಿಡ್ತೀವಿ ನಾವು ಈಸಿಯಾಗಿ. ಬಟ್ ಇವಾಗ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹತ್ತೋದು ಅಂದರೆ ಒಂದು ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇದೆ. ಎನಿವೇ, ಕಷ್ಟ ಆದರೂ ಹತ್ತಲೇಬೇಕು, ನೋಡಲೇಬೇಕು, ಹುಷಾರು, ನೋಡಲೇಬೇಕು. ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀವಿ ನೋಡಬೇಕು ಅಂತ. ಓಕೆ, ನೋಡುವ. ಸದ್ಯಕ್ಕೆ ನಂಗೊಂದು ಹಾಡು ನೆನಪಾಗ್ತಾ ಇದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ ಅಂತ. ಯಾರನ್ನ ಹುಡುಗರು ನೋಡಿ ಅಲ್ಲ, ಇದು ಹತ್ತಿ ಸುಸ್ತಾಗಿರೋದಕ್ಕೆ ಆಗ್ತಾ ಇದೆ. ಗೈಸ್, ನಾವಿವಾಗ ಮಂಜರಾಬಾದ್ ಫೋರ್ಟ್ ಮುಂದ್ಗಡೆ ಇದ್ದೀವಿ. ಸೊ ಇದು ಎಂಟ್ರೆನ್ಸಿಂದ ಒಳಗಡೆ ಹೋಗೋದು. ನೋಡಿ, ವ್ಲಾಗರ್ಸ್ ಎಲ್ಲ ಬಂದಂಗಿದ್ದಾರೆ, ಆಲ್ಮೋಸ್ಟ್ ಕೆಲವೊಂದು ಜನ ಬಂದವ್ರೆ. ಏನಿವೆ, ನಾನು ವ್ಲಾಗರ್. ಹೇಳಲಿ, ಒಳಗಡೆ ಹೋಗಿ ಹೆಂಗಿದೆ ಅಂತ ನೋಡುವ, ತೋರಿಸ್ತೀನಿ. ಓಕೆ, ಇದು ಒಂಥರ ಗುಹೆ ಥರ ಇದೆ ಗೈಸ್. ಒಂಥರ ರೀಸೌಂಡ್ ಕೂಡ ಬರುತ್ತೆ ಅನ್ಸುತ್ತೆ ನಮ್ಮ ಉತ್ತರ ಪ್ರಕಾರ. ಸಿ, ಇನ್ನೊಂದು ನೆಕ್ಸ್ಟ್ ತೋರಿಸ್ತೀನಿ ರೀ. ಹಾಂ ಅಣ್ಣ, ಇದೆಲ್ಲ ಮೇ ಬಿ ಬಿದ್ದೋಗಿರೋದು ಅನಿಸುತ್ತೆ.
ನೋಡಿ ಇದೆಲ್ಲ ಹೆಂಗಿದೆ. ಅಣ್ಣ ಆ ಕಾಲದಲ್ಲೇ ಈ ಥರ ರೆಡ್ ಕಲರ್ದು ಇದಿತ್ತಾ ಇಟ್ಟಿಗೆ? ಹೌದಾ? ಅಂದರೆ ಮೇ ಬಿ ಕಲ್ಲಲ್ಲಿ ಕಟ್ಟಿರ್ತಾರೆ ಅನ್ನೋದು ಅನ್ಕೊಂಡಿದ್ದೆ. ಕಲ್ಲಿದೆ ಮತ್ತೇನಾದರೂ ಇದೆಲ್ಲ ಕಲ್ಲೇ. ನಾನು ಕಾರಲ್ಲಿ ಸೆಲ್ಫಿ ಸ್ಟಿಕ್ ಬಿಟ್ಬಿಟ್ಟು ಬಂದಿದ್ದೀನಿ, ಎತ್ಕೊ ಬರ್ಬೇಕಾಗಿತ್ತು. ಅಯ್ಯೋ ನೋಡಿ ಹಿಂಗಿದೆ. ಇದು ಸುಲ್ತಾನು, ಇದು ಡಾಲಿಯಾ ಅಂತ ಅನ್ಕೋಬೇಡಿ, ಹೆಸರುಗಳು ನನಗೂ ಗೊತ್ತಿಲ್ಲ. ಯಾರೋ ಬಂದಿರೋ ಲವರ್ಸು ಸ್ಕೆಚ್ ಹಾಕ್ಬಿಟ್ಟೋಗವ್ರೆ. ಪೂಜಾ ಸುಮ್ಮನೆ ಬರೋದು ಬರ್ತಾರೆ, ಬಾಯಿ ಮುಚ್ಕೊಂಡು ಹೋಗ್ದಿರಾ ಈ ಥರ ಹಾಳು ಮಾಡಿಬಿಟ್ಟು ಹೋಗ್ತಾರೆ. ಅಯ್ಯೋ, ಅಂದರೆ ಒಂಥರ ಏನನ್ಸುತ್ತೆ ಅಂತಂದರೆ, ತುಂಬ ಹಳೇ ಕಾಲದ ಪ್ಲೇಸಸ್ಗೆ ಬಂದಾಗ ಅದನ್ನು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿರೋದು ನಮ್ಮ ಹಿಂದಿನ ಜನ್ರೇಷನ್ ಅವರ ರೆಸ್ಪಾನ್ಸಿಬಿಲಿಟಿ. ಆದರೆ ನಾವು ಇವಾಗ ಕಾಪಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮದು ಜವಾಬ್ದಾರಿ. ಇಲ್ಲಿ ನೋಡಿ ಹೆಂಗಿದೆ. ಮೇ ಬಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನಕ್ಕೆ ಈ ಫೋರ್ಟು ಏನು ಅಂತ, ಬಟ್ ಒಟ್ಟಿನಲ್ಲಿ ತಿಳ್ಕೊಂಡು ವ್ಲಾಗಲ್ಲಿ ಹೇಳ್ತೀನಿ ನಾನು. ನೋಡಿ ಈ ಥರ ಕಾಣಿಸುತ್ತೆ. ನನ್ನ ಸುತ್ತಲೂ ಸದ್ಯಕ್ಕೆ ಹೀಗಿದೆ. ಕೆಲವೊಂದಷ್ಟು ಪ್ಲೇಸಸ್ನ ನಾನು ಹೈಲೈಟ್ ಮಾಡಿ ಮತ್ತೆ ತೋರಿಸ್ತೀನಿ, ಲಾಸ್ಟ್ವರೆಗೂ ವಾಚ್ ಮಾಡಿ. ಗೈಸ್, ನೀವು ಎಕ್ಸಾಕ್ಟ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅಂತಂದರೆ ಇದೊಂಥರ ಸ್ಟಾರ್ ಶೇಪ್ ಬರುತ್ತೆ ನೋಡಿ. ಇವಾಗ ನಾನು ಎಕ್ಸಾಕ್ಟಾಗಿ ತೋರಿಸ್ತೀನಿ. ಇಲ್ಲಿಂದ ಹಿಂಗೆ, ಮತ್ತು ಅಲ್ಲಿಂದ ಈ ಮೊಡಕಿಗೆ, ಇಲ್ಲಿಂದ ಈ ಮೊಡಕಿಗೆ, ಇಲ್ಲೊಂದು ಮೊಡಕಿದೆ ಆ್ಯಕ್ಚುಲಿ ಅದು ಕಾಣಿಸ್ತಾ ಇಲ್ಲ. ಈ ಮೊಡಕಿಂದ ಈ ಮೊಡಕಿಗೆ, ಆ ಮೊಡಕಿಂದ ಮತ್ತೆ ಇಲ್ಲೊಂದು ಮೊಡಕಿದೆ, ಮತ್ತು ಇಲ್ಲೊಂದು ಮೊಡಕಿದೆ, ಇಲ್ಲಿಂದ ಹಿಂಗೆ. ಇದು ಸ್ಟಾರ್ ಶೇಪು ಫೋರ್ಟ್ ಇದು, ಓಕೆನಾ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ನಾನು ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್. ಈಗ ಪ್ರೆಸೆಂಟ್ ನಾವು ಇದ್ರೊಳಗಡೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಅಣ್ಣವ್ರು ಆಲ್ರೆಡಿ ಹೋಗಿದ್ದಾರೆ. ಲೆಟ್ಸ್ ಸಿ ಹೇಗಿರುತ್ತೆ ಅನ್ನೋದನ್ನು ಒಮ್ಮೆ ಚೆಕ್ ಮಾಡೋಣ. ಹಿಂಗಿದೆ. ಓ ಮೈ ಗಾಡ್, ಇದಾನಪ್ಪ. ಓ ಶಿಟ್. ನೋಡಿ ಗೈಸ್, ಈ ಥರ ಇದೆ. ಯಾರಾದರೂ ಇದ್ದಾರಾ? ಅಣ್ಣ, ಕರ್ಣಣ್ಣ, ಎಲ್ಲೋ ಇವ್ರು ಇಲ್ವಲ್ಲೋ? ಅಯ್ಯಮ್ಮ, ನಂಗೆ ಭಯ ಆಗ್ತಾ ಇದೆ. ನಡಿ ಯಪ್ಪ. ಗೈಸ್, ನಾನು ಇವಾಗ ತೋರಿಸಿದ್ನಲ್ಲ ಅದರೊಳಗಡೆ ಹೋಗಿ ನಮ್ಮ ಅಣ್ಣವರು ತಪ್ಪೋಗಿದ್ದಾರೆ. ನಾವಿವಾಗ ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಹೆಂಗಿತ್ತು ಒಳಗಡೆ? ಹೆಂಗಿತ್ತು? ನಾವು ಹೋಗಿ ವಾಪಸ್ ಬಂದ್ವಿ. ಸೊ ನೀವ್ ಹೇಳಿ ಹೇಗಿತ್ತು ಒಳಗಡೆ? ಟಿಪ್ಪು ಸುಲ್ತಾನ್ ಬಂದ, ಹೈದರಾಲಿ ಬಂದ. ಏನೋ ಮಗ ಚೆನ್ನಾಗಿದ್ಯಾ, ಬುದ್ಧಿಕೋಟೆ ಹೆಂಗೈತೆ ಅಂತ ಕೇಳ್ದ. ಅಣ್ಣ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀನು ಅಷ್ಟು ದೂರ ಗಾಡಿಯಲ್ಲಿ ಏನ್ ಕಣ ಬಂದಿದ್ದೀನಿ, ಆ ಗಾಡಿಲಿಲ್ಲ, ಪೆಟ್ರೋಲ್ ಇಲ್ಲ, ಹೆಂಗ್ ಬಂದೆ ಅಣ್ಣ? ಕುದುರೆಯಲ್ಲಿ ಬಂದ್ರು. ಕುದುರೆಯಲ್ಲಿ ಬಂದಿದ್ರು. 10 ಜನ ಕರ್ಕೊಂಡು ಹೆಂಗಣ್ಣ ಯುದ್ಧ ಮಾಡಿದೆ ಇಲ್ಲಿ ಅಂತ ಕೇಳಿದೆ. ಇಲ್ಲಪ್ಪ, ಆಗಿನ ಕಾಲದಲ್ಲಿ ವೆಸ್ಟ್ ನನ್ನ ಮಕ್ಳು ಎಲ್ಲ ಕಾಲಿಗೆ ಮನೆಗಳಾಗಿದ್ರು. ಅವ್ನ್ ಕರ್ಕೊಂಡು ಯುದ್ಧ ಮಾಡ ನಡಿ ಕರ್ಕೊಂಡು ಫ್ರೀಗ ಇದಾರೆ ಅಂತ ಹೇಳ ಬಂದು ತಾಳಿ ಮಾಡಿದ್ರು. ಸೊ ಅದೇ ಪ್ರಕಾರ ಬಂದು ಇಲ್ಲೊಂದು ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ಮನೆ ಕಟ್ಟ ಅಂತ ಹೇಳಿದ್ನಿ. ಆತರ ಇದು ಕಟ್ಸ್ಕೊಂಡೆ. ಸೊ ಇದು ಪ್ರಯೋಜನ ಆಗಿಲ್ಲ. ಒಂದನ್ಕೊಲ್ದಾಗ ಯಾರು ಬಂದು ನನ್ನ ಮೇಲೆ ದಾಳಿ ಮಾಡಿದ್ರು. ಟಾಪಲ್ಲಿ ಕಟ್ಸ್ದೆ, ಹತ್ಕೊಳಕ್ಕಾಗಿಲ್ಲ. ಇರ್ಲಿ, ಆಯ್ತು, ನೋಡೋಣ. ನಾಳೊಂದು ದಿನ ಫ್ಯೂಚರ್ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡಕ, ಅವನೇನೋ ಹೇಳೋದನ್ನ ವಿಡಿಯೋ ಮಾಡಕ ಹುಡುಗಿ ಬರ್ತಾಳೆ. ಆ ಹುಡುಗಿ ಕೇಳು ಒಂದು ಮಾತು ಅಂತ ಹೇಳಿದ್ಲು. ಏನ್ ಪಲ್ಯದ ಬಿಡಿ ನಿಕ್ಕೆ. ನೀವು ಕೇಳಿಸ್ಕೊಂಡ್ರಲ್ಲ, ಇದು ರಿವ್ಯೂ ಅಂದ್ರೆ ಹೀಗಿತ್ತು ನಮ್ಮ ಅಣ್ಣನ ರಿವ್ಯೂ. ಸೊ ಒಮ್ಮೆ ಅವ್ರ ಜೊತೆನೇ ಇನ್ನೊಂದು ಐತೆ ಈ ಕಡೆ. ಸೊ ಅದರೊಳಗಡೆ ನೋಡೋಣ. ನಾವು ಒಬ್ಬರೇ ಹೋಗೋಕೆ ಭಯ ಅಲ್ವಾ? ಸೊ ಅವ್ರ ಜೊತೆ ಹೊರಟೋಗೋಣ ಹಂಗೆ, ಓಕೆನಾ? ನಾವು ಬಾಲ ಹಿಂಗಡೆ ಇಟ್ಕೊಂಡು ಹೋಗ್ತಾ ಇರೋಣ. ನೀವಾಗಿ ಮುಂದೆ ಬಾಯ್ಸ್ ಫಸ್ಟ್.
ಜೈಲಂಗ್ ಆಗ್ತದೆ ಸೆಂಟ್ರ್ ಹಾಕ್ಬಿಟ್ಟು ಜೈಲ್ ಅಂದ್ರೆ ಆಚೆ ಇಟ್ಕೊಂತಾರೆ. ಕ್ಯಾಮ್ರಾ ಫೋನ್ ಕೊಡ್ರಿ, ಟಾರ್ಚ್ ಹಾಕೊಳ್ಳಿ. ಫೋನ್ ಕೊಡ್ರಿ, ಟಾರ್ಚ್ ಹಾಕೊಂತೀನಿ. ಟಾರ್ಚ್ ಕೊಡ್ರಿ. ಫೋನ್ ಇದೆಯೇನೋ? ಟಾರ್ಚ್ ಹಾಕೋ. ಈ ಏನು ಗೊತ್ತು ಚಾರ್ಜಿಂಗ್ ಇಲ್ಲ ಅದರಲ್ಲಿ. ಹೋಗು ಏನಲ್ಲ ಗೈಸ್, ಹಿಂಗಿದೆ ಅಷ್ಟೇ, ಇನ್ನೇನು ಇಲ್ಲ ಗೈಸ್ ಇದರಲ್ಲಿ ಅಷ್ಟೇ ಗೈಸ್. ಏನಾಗಲ್ಲ, ಸುಮ್ಮನೆ ಇರಲಿ. ನಾನೇನು ಒಳಗಡೆ ಇನ್ನ ರೂಟ್ ಇದೆಯೇನೋ ಅಂದ್ಕೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಹಾಂ, ಸ್ವಚ್ಛ ಭಾರತ್ ಮಾಡಿ ಗೈಸ್. ನೋಡಿ, ನಮ್ಮ ಅಣ್ಣನಿಗೆ ಎಷ್ಟು ದೇಶದ ಮೇಲೆ ಕನ್ಸರ್ನ್ ಅಂದರೆ ನೋಡಿ, ಇಲ್ಲಿರೋದನ್ನ ಹಂಗೆ ಬಿಟ್ಟು ಹೋಗಿದ್ದಾರೆ. ನೋಡಿದ್ರ ಗೈಸ್, ಈ ಥರ ನಮ್ಮ ಅಣ್ಣ. ಹಾಂ, ಎನಿವೇಸ್ ನಾವು ಹಾಕೋಣ. ನಮ್ಮ ಅಣ್ಣನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅಷ್ಟೇ ಅಲ್ಲದೆ ನಮಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಅದು ನಮ್ಮ ಅಣ್ಣನ ದೊಡ್ಡ ಮನುಷ್ಯತ್ವ. ಹಾಂ, ಸ್ವಲ್ಪ ರಿವ್ಯೂ ಕೊಡಿ. ಕೆಳಗಡೆ ಹೋಗ್ತಾನೆ ಡೈನಿಂಗ್ ಹಾಲು, ಮತ್ತೆ ಅಲ್ಲಿ ಫ್ರೂಟ್ಸು, ಆಪಲ್ಸು, ಜ್ಯೂಸು, ಎಲ್ಲ ಸನ್ಮಾನ ಸತ್ಕರಿಕೆ ಎಲ್ಲ ನಡೀತಾ ಚೆನ್ನಾಗಿ. ಟಿಪ್ಪು ಸುಲ್ತಾನ್ ಅವ್ರು ಬಂದಿದ್ರ, ಅವ್ರ ಹೆಂಡತಿ ಬಂದಿದ್ರ? ಟಿಪ್ಪು ಸುಲ್ತಾನ್ ಚೆನ್ನಾಗಿ ಟ್ರೀಟ್ ಮಾಡಿದ್ರ? ಡೈನಿಂಗ್ ಟೇಬಲ್ ಎಲ್ಲ ನೋಡಿದ್ರಮ್ಮ? ನೋಡಿದ್ರಮ್ಮ, ಚೆನ್ನಾಗಿತ್ತಾ ಎಲ್ಲ? ಟಿಪ್ಪು ಸುಲ್ತಾನ್ ಅವ್ರ ಹೆಂಡತಿ ಚೆನ್ನಾಗಿ ಟ್ರೀಟ್ ಮಾಡಿದ್ರ? ಟಿಪ್ಪು ಸುಲ್ತಾನ್ ಅವ್ರ ಅಮ್ಮನೂ ಇದ್ರ ಅಲ್ಲಿ? ಇದ್ರಾ? ಅತ್ತೆ ಸೊಸೆ ಇದ್ರು, ಇಬ್ರು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮನ್ನ? ಓಕೆ, ಎನಿವೇಸ್ ಓಕೆ. ಟಿಪ್ಪು ಸುಲ್ತಾನ್ ಅವ್ರ ಫ್ಯಾಮಿಲಿಗೆ 10 ಔಟ್ ಆಫ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಎಷ್ಟಕ್ಕೆ? 10ಗೆ. 10 ಗೈಸ್, ಇವಾಗ ನೀವು ಸ್ಟಾರ್ ಶೇಪ್ನ ನೋಡ್ಬೇಕಂತಂದರೆ ಇವಾಗ ನೋಡಿ, ಹಿಂಗೆ ಬರುತ್ತೆ, ಹಿಂಗೆ ಫುಲ್ ಹಿಂಗೆ ಮೇಲೆ ಡ್ರೋನಲ್ಲಿ. ಓಕೆ, ಐ ಹೋಪ್ ಸ್ಟಾರ್ ಥರ ಕಾಣಿಸ್ತಾ ಇದೆ ಅಂತ. ಈ ನಡುವೆ ನಮ್ಮ ಭಾರತ ದೇಶದಲ್ಲಿ ಟೂರಿಸಮ್ ಅನ್ನೋದು ತುಂಬ ಒಳ್ಳೆ ಇದಕ್ಕೆ ಹೋಗ್ತಾ ಇದೆ. ಸೊ ಇದನ್ನು ಕೂಡ ಟೂರಿಸ್ಟ್ ಪ್ಲೇಸ್ ಆಗಿ, ಇವಾಗ ಪ್ಲೇಸ್ ಇದೆ, ಆಲ್ರೆಡಿ ಇದೆ, ಇರೋದನ್ನು ಅಪ್ಗ್ರೇಡ್ ಮಾಡೋದು ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಈ ಕಡೆ ಗೈಸ್, ಹಿಂಗೆ ಈ ಕಡೆಗೆ ತರೋಣ ಆದರೆ ಹೆಂಗಿದೆ. ಓ ಗಾಡ್, ಎಷ್ಟು ಜನ ಬಂದವ್ರು ನೋಡಿ. ಈ ಟಿಪ್ಪು ಸುಲ್ತಾನ್ ಕೋಟೆನ ಕನ್ನ ಹಾಕೋದಕ್ಕೆ ಈ ಕ್ರಿಮಿನಲ್ ಗ್ಯಾಂಗ್ ಚಿಂತಾಮಣಿಯಿಂದ ಇಲ್ಲಿಗೆ ಓಡಿ ಬಂದಿದೆ. ಸೊ ಇದರಲ್ಲಿ ಕಾಳನಾಯಕ ನೋಡಿ ಮಧ್ಯದಲ್ಲಿದ್ದಾರೆ. ಸೊ ಇಲ್ಲಿ 4 ಸಮಾಜ ಸೇವಕರಿದ್ದಾರೆ. ಓಕೆ, ಮತ್ತೆ ಇಲ್ಲೊಬ್ಬ ಪರೋಡಿ ಇದ್ದಾನೆ, ಇವನಿದ್ದಾನೆ. ಅರ್ಧ 1/4 kg ಕಬಾಬ್ ತಿನ್ಕೊಂಡು ಇದನ್ನ ಲೂಟಿ ಮಾಡ್ಲಿಕ್ಕೆ ಬಂದವನೇ. ಸೊ ವೀಕ್ಷಿಸಿ ಹಿಂದೆ ರಾತ್ರಿ TV9 12ವರೆಗೆ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್, ಅಲ್ಲಿವರೆಗೂ ಧನ್ಯವಾದಗಳು. ಕ್ವಶನ್ ಕರೆಕ್ಟ್ ಆಗಿರೋದು ಕೇಳಬೇಕಾ? ಡ್ರೈವರ್ ನಾನು, ನಿಮ್ಮ ಪ್ರಾಣಲ್ಲ ನನಗೆ ಹೇಗದೆ, ಬೇಗ ಕರೆಕ್ಟ್ ಆಗಿರೋ ಕ್ವಶನ್ ಕೇಳಬೇಕು. ಬೇಗ ಕ್ವಶನ್. ಇವಾಗ ಅವಾಗಲೇ ಅಂಬರೀಷ್ ಅಣ್ಣ ಅವರು ಫೋರ್ಟ್ನ ಇನ್ನೂ ಡೆವಲಪ್ ಮಾಡಬೇಕಿತ್ತು, ಅದು ಇದು ಅಂತ ಏನೇನೋ ಹೇಳಿದ್ರು. ಓಕೆ, ನಿಮಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಇನ್ನು ಡೆವಲಪ್ ಮಾಡಬೇಕಾ ಅಥವಾ ಹೀಗೆ ಇದ್ರೆ ಓಕೆನಾ? ನಮ್ಮ ಜನಗಳಿಗೆ ಏನಂದ್ರೆ ತನ್ನ ವಿಷಯದಲ್ಲಿ ತನ್ನ ಲೈಫಲ್ಲಿ ಏನಾಗುತ್ತೆ ಅದು ಅವಶ್ಯಕತೆ ಇಲ್ಲ. ಪ್ರಪಂಚ ಹೆಂಗ ಹಾಳಾಗಿ ಹೋಗ್ತಾ ಇದೆ, ಅದ್ ಹೆಂಗ್ ರೆಡಿ ಮಾಡೋದಿರ್ತದೆ. ನೀನ್ ಹಾಳಾಗಿ ಹೋಗೋದು ಲೆಕ್ಕಕ್ಕೆ ಬರಲ್ಲ. ಫಸ್ಟ್ ನೀನ್ ರೆಡಿ ಆಗು, ಮತ್ತೆ ಇನ್ನೊಂದನ್ನ ರೆಡಿ ಆಗೋಕ್ ಹೇಳು. ಆಕ್ಚುಲಿ ಅಲ್ಲೆಲ್ಲ ನೀಟ್ ನೋಡ್ತಾವ್ರೆ, ಅಲ್ಲೇನಿದೆ ಅಲ್ಲ ನೋಡ್, ಬಾತ್ರೂಮ್ಸ್ ಆಗ್ಲಿ, ಟಾಯ್ಲೆಟ್ಸ್ ಆಗ್ಲಿ, ಅಲ್ಲಿ ವಾತಾವರಣ ಆಗ್ಲಿ ನೀಟಾಗಿ ಸ್ವಚ್ಛತೆಯಿಂದ ಇಟ್ಟಿದ್ದಾರೆ, ಚೆನ್ನಾಗಿದೆ, ಅಂದ್ರೆ ಮೇಂಟೈನ್ ಮಾಡ್ತಾವ್ರೆ. ಇನ್ನೊಂದು ಪುರಾತನ ಶೆಕೆಗಳು ಅವು ಎಷ್ಟಾದ್ರೂ ನಾಳೆ ಮಾತಾಡ್ತವೆ, ಅವೇನು ಲೋಹದಿಂದ ಕಟ್ಟಿಲ್ಲ, ಮಣ್ಣಿಂದ ಕಟ್ಟಿರೋದು. ಸೊ ಪ್ರಾಕ್ಟಿಕಲ್ ಥಿಂಗ್ ಏನಂತಂದ್ರೆ ಅದ್ರ ಬಗ್ಗೆ ನೀನ್ ಚಿಂತೆ ಬೇಡ. ನೀವು ಹೋದ, ಎಂಜಾಯ್ ಮಾಡ್ದ, ಖುಷಿ ಆಯ್ತಾ, ಅವಾಗ ಕಟ್ಟಿರೋದು ನೋಡ. ಇವತ್ ನಾವ್ ನೋಡಕ್ ಹೋಗಿದ್ವಿ, ನೀನ್ ಏನ ಕಟ್ತೀಯಾ ಕಟ್ಟು, ನೆಕ್ಸ್ಟ್ ನಮ್ಮ ಮೊಮ್ಮಕ್ಳು ಅವ್ರು ಯಾರು ನೋಡಕ್ ಬರ್ತಾರೆ. ಹೆಂಗಿತ್ತು
ಡ್ರೈವರ್ ನಿಮ್ಗೆ ಹೆಂಗೆ ಗೈಡ್ ಮಾಡಿದ್ರು? ಗೈಡ್ ಮಾಡಿಲ್ಲ, ಗೈಡ್ ರೈಡ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಗೈಡು ಎರಡು ಚೆನ್ನಾಗಿರೋ ಪ್ಲೇಸ್ ಕರ್ಕೊಂಡು ಹೋಗಿದ್ದ ನನ್ ಮೈದ್ನ. ಚೆನ್ನಾಗಿ ಅದೆಲ್ಲ ಯಾವ್ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡ್ದ. ನನಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡ್ದೆ. ನಮ್ ಗೌತಮಿ ರೂಟ್ಸ್ ಹೇಳ್ತಾಳೆ, ರೈಟ್ ಇದ್ರೆ ಲೆಫ್ಟ್ ಅಂತ ಹೇಳ್ತಾಳ, ಹೇಳಲ್ಲ. ಗೈಸ್ ಈಗ ಪ್ರೆಸೆಂಟ್ 10 o'clock ಆಗಿದೆ. ನಾವು ಸಕಲೇಶ್ಪುರ ನೋಡ್ಕೊಂಡು ಬಂದ್ವಿ. ಬಟ್ ಏನ್ ಗೊತ್ತಾ, ಇವಾಗ ಡೆವಲಪ್ ಅಂತ ಏನೆಲ್ಲ ಹೇಳ್ತೀವಲ್ವಾ, ಸೊ ಅದೆಲ್ಲದಕ್ಕಿಂತ ನಾನೊಂದು ಹೇಳ್ತೀನಿ ಆಯ್ತಾ, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಆ ಪ್ಲೇಸ್ ಮೊದಲು ಹೇಗಿತ್ತೋ ಇನ್ಮೇಲೆ ಕೂಡ ಹಾಗಿದ್ರೇನೆ ಅದು ಒಂಥರ ಹಳೆ ಕಾಲದ್ದು, ಪ್ರಾಚೀನ ಕಾಲದ್ದು ಅಂತ ಹೇಳ್ಕೊಳಕ್ಕೆ ಚೆನ್ನಾಗಿರೋದು, ನೋಡೋಕ್ಕೂ ಚೆನ್ನಾಗಿರೋದು. ಮಾಡ್ರನ್ ಆಗಿ ಚೇಂಜ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಅಪ್ಗ್ರೇಡೇಷನ್ನು ಏನಂತ ನೆಸೆಸಿಟಿ ಇಲ್ಲ. ಅದು ಹಳೆ ಕಾಲದ್ದು ಅನ್ನೋ ಪ್ರೂಫ್ ಇರಬೇಕಲ್ವಾ. ಸೊ ಅಪ್ಗ್ರೇಡೇಷನ್ನು ಮತ್ತೆ ಮಾಡರ್ನೈಸೇಷನ್ನು ಅದೆಲ್ಲದಕ್ಕಿಂತ ಅದು ಹೇಗಿದ್ರೆ ಹಾಗೆ ಚಂದ. ವ್ಲಾಗ್ ಲೆಂತಿ ಆಯಿತು ಅಂತ ಅನ್ಕೋತೀನಿ, ಅದಕ್ಕೆ ಕ್ಷಮೆ ಇರಲಿ. ಸಿಗುವ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.